ಹೇ ಗಾಯ್ಸ್ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ಶನಿವಾರ. ಆ್ಯಕ್ಚುಲಿ ನಾನು ಡೇನ ಬೆಳಗ್ಗೆಯಿಂದ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ಮೊಬೈಲು ಸಹ ಮುಟ್ಟಕ್ಕೆ ಹೋಗಲಿಲ್ಲ, ಬಿಕಾಸ್ ತುಂಬ ಕೆಲಸ ಇತ್ತು. ಹಾಗಾಗಿ ಮೊಬೈಲ್ ಪಕ್ಕಕ್ಕಿಟ್ಟು ಹೀಗೆ ಕೆಲಸ ಮಾಡಿಕೊಂಡು ಬಂದೆ. ಈಗ ಬಂದು ಟೈಮ್ 11:30 ನೋಡಿ. ಈಗ ಮೊಬೈಲ್ ತೆಗೆದು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಒಂದೆರಡು ಕ್ಲಿಪ್ಪಿಂಗ್ ತಿಂಡಿದೇನೋ ಕ್ಯಾಪ್ಚರ್ ಮಾಡಿರ್ಬೋದು ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಅದು ಚೆಕ್ ಮಾಡಬೇಕಾಗತ್ತೆ ಹಾಗೇನಾದರೂ ಇದ್ದರೆ. ಸೊ ಇದಿಷ್ಟು. ಈಗ ಬಂದು 11:30 ಅಲ್ಲ. ಸೊ ಈಗ ನಾನು ಬಟ್ಟೆ ಒಗೆಯೋಕ್ಕೆ ಬಂದಿದ್ದೀನಿ. ಒಗ್ದಾಯಿತು ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಸೊ ಇಷ್ಟು ಬಟ್ಟೆ ಒಗ್ದಾಯಿತು. ಇನ್ನೂ ಸಾರು ಮಾಡಿಲ್ಲ, ಅನ್ನ ಮಾಡಿಲ್ಲ, ಏನೂ ಇಲ್ಲ. ಸಂತೆ ಮಾಡ್ಕೊಂಡು ಬಂದೆ. ಸಂತೆಲಿ ಒಂದೆರಡು ಕ್ಲಿಪ್ ಕ್ಯಾಪ್ಚರ್ ಮಾಡಿದೆ ಅನಿಸುತ್ತೆ. ಸಂತೆ ಮಾಡ್ಕೊಂಡು ಬಂದೆ. ಸಂತೆಲಿ ಹಣ್ಣು ತೊಗೊಂಡು ಬಂದೆ, ಸ್ವಲ್ಪ ತರಕಾರಿ ತೊಗೊಬಂದೆ. ಟೊಮೊಟೊ ಎಲ್ಲ ಇರಲಿಲ್ಲ. ಮತ್ತು ಚಿಂಟು ಅಜ್ಜಿ ಏನೋ ಸೊಪ್ಪುಗಳು ಬೇಕು ಅಂದರು, ಸೊಪ್ಪುಗಳು ತೊಗೊಬಂದೆ. ಇಷ್ಟೇ. ಸೊ ಸಂತೆ ಮಾಡ್ಕೊಂಡು ಬಂದ. ಆಮೇಲೆ ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದ. ಇಷ್ಟೇ. ಚಿಂಟುಗೆ ಬ್ರೆಡ್ ತೊಗೊಂಡು ಬಂದೆ. ಏನು ಕೊಡೋದು ಸಂಜೆ ಹೊತ್ತು ದಿನ? ಬೇಜಾರು ಬಂದುಬಿಟ್ಟಿದೆ ನನಗೆ. ನನಗೆ ಎಲ್ಲಾದರೂ ಹೋಗ್ಬಿಡ್ಬೇಕು ಅನ್ನಿಸ್ತಾ ಇದೆ. ಬಟ್ ಎಲ್ಲಿ ಹೋಗೋದು? ಯಾಕೆ ಕರ್ಕೊಂಡು ಹೋಗ್ತಾರೆ? ಸೊ ಏನು ಮಾಡೋಕ್ಕೂ ಬೇಜಾರು. ಆದರೂ ಸಹ ಲೈಫು ಮಾಡಲೇಬೇಕು, ಬೇಜಾರು ಅಂತ ಕೂರೋಕ್ಕಾಗಲ್ಲ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಫುಲ್ ತಿಂಡಿ ನಾನೇ ಮಾಡಿದ್ದೀನಿ. ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ. ಸೊ ಇದಿಷ್ಟು ಇವತ್ತಿಂದು. ಚಿಂಟು ಅವ್ರ ಅಜ್ಜಿ ಬಂದರು ಅಲ್ಲ. ಸೊ ಏನೋ ಸ್ವಲ್ಪ ಪೇನ್ ಎಲ್ಲ ಇದೆ. ಹಾಗಾಗಿ ತಿಂಡಿ ಮೇಂಟೆನೆನ್ಸ್ ನನ್ನ ಲಿಸ್ಟಿಗೆ ಬರೋ ಥರ ಇದೆ. ಗೊತ್ತಿಲ್ಲ, ನನ್ನ ಬಕೆಟಿಗೆ ಬಂದು ಬೀಳುತ್ತೋ ಏನೋ. ಹೆಂಗೋ ನೆಮ್ಮದಿಯಾಗಿದ್ದೆ ಇಷ್ಟು ದಿನ. ಈಗೇನು ಕತೆ ಗೊತ್ತಿಲ್ಲ. ನೆನ್ನೆ ಇವತ್ತು ಎಲ್ಲ ನನ್ನದೇ ತಿಂಡಿ. ಆ್ಯಂಡ್ ಅವತ್ತೆರಡು ದಿನ 4 ದಿನದಿಂದ ನಾನೇ ತಿಂಡಿ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಜಂಜಾಟಕ್ಕೆಲ್ಲ ಬೀಳೋಕ್ಕೆ ಇಷ್ಟ ಇಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಆರಾಮಾಗಿ ನೆಮ್ಮದಿಯಾಗಿ ಇದ್ದೆ, ನಾನು ನನ್ನ ಮಗ ಅಂದ್ಕೊಂಡು. ಸೊ ಮತ್ತೆ ಈ ತಾಪತ್ರೆ ಎಲ್ಲ ನನಗೆ ಬಂದು ಸುತ್ಕೋತಾ ಇದೆ, ನಿಜ ಹೇಳಬೇಕು ಅಂದರೆ. ಬಿಕಾಸ್ ಯಾವ ಬಂಧನೂ ಬೇಡ, ಅನುಬಂಧನೂ ಬೇಡ. ನಾನಾಯಿತು, ನನ್ನ ಮಗ ಆಯಿತು ಅಂತ ನೆಮ್ಮದಿಯಾಗಿದ್ದೆ. ಬಟ್ ಯಾಕೋ ಮತ್ತೆ ಖಾಲಿ ಸುತ್ಕೋತಾ ಇದೆ ಎಲ್ಲ. ಗೊತ್ತಿಲ್ಲ ಏನಾಗುತ್ತೆ, ಏನು ಬಿಡುತ್ತೆ ಅಂತ. ಅಟ್ಲೀಸ್ಟ್ ಸ್ವಲ್ಪ ಹುಷಾರಾದಮೇಲೆ ಅವ್ರ ಜವಾಬ್ದಾರಿನ ವಾಪಸ್ ತಗೋತಾರ ನೋಡೋಣ. ತಗೊಂಡ್ರೆ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ವಿಮೆನ್. ಗರ್ಲ್ ಅನ್ನೋದು ಹೊತ್ತೋಯ್ತು, ವಿಮೆನ್. ಸೊ ಇಷ್ಟೇ. ಆ್ಯಂಡ್ ಈಗ ಮುಂದೆ ಮಾಡಬೇಕು, ಸಾರು ಮಾಡಬೇಕು. ಎಲ್ಲ ಮಾಡಾಯಿತು ಅಲ್ಲ. ಪನ್ನೀರ್ ಬಟರ್ ಆಯಿತು, ಎಲ್ಲ ಆಯಿತು. ಪಾಲಕ್ ಪನ್ನೀರ್ ಆಯಿತು. ಈಗ ಉಪ್ಪು ಸಾರಿಗೆ ಬಂದಿದ್ದೀನಿ. ಮೊನ್ನೆ ತಿಳಿ ಸಾರು ಮಾಡಿದ್ದೆ. ಸೊ ಏನು ಮಾಡೋದು? ಇವತ್ತು ಉಪ್ಸಾರು ಮಾಡೋಣ, ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಬೇಳೆ ಬೇಯಿಸಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೀನಿ. ಅದಿನ್ನೂ ಮಿಕ್ಸಿಲಿ ರುಬ್ಬಬೇಕು, ಮಾಡಬೇಕು, ಎಲ್ಲ ಮಾಡಬೇಕು. ಚಿಂಟನ್ ಸ್ಕೂಲಿಂದ ಕರ್ಕೊಂಡು ಬರಬೇಕು 12:30. ಈಗ ಬಂದು 11:30. ಸೊ ಇದಿಷ್ಟು ಮಾಡೋಣ. ಈಗ ಹೋಗಿ ಫಸ್ಟು ಸಾರು ಮಾಡೋಣ, ಆಯಿತಾ? ಆಮೇಲೆ ಮಿಕ್ಕಿತು. ಬಟ್ಟೆ ಅಂತೂ ಒಗ್ದಾಯಿತು. ಐ ಆಮ್ ಹ್ಯಾಪಿ. ಚಿಂಟು ಬರೋಷ್ಟೊತ್ತಿಗೆ ಹೋಗೋದ್ನಲ್ಲ, ಅದು ನನ್ನ ಪುಣ್ಯ. ಇಲ್ಲಾಂದರೆ ಬೈತಾನೆ, ಅಮ್ಮ ಬೆಳಗ್ಗೆಯಿಂದ ಏನು ಮಾಡ್ತಿರ್ತೀಯ ಅಮ್ಮ ಅಂತಾನೆ. ಅವ್ನಿಗೇನು ಗೊತ್ತು ನಾನು ಒಂದು ನಿಮಿಷ ಟೈಮ್ ತೊಗೊಳ್ದೇನೆ ಏನೇನೆಲ್ಲ ಮಾಡ್ತಿರ್ತೀನಿ ಅಂತ. ಸೊ ಬನ್ನಿ ಹೋಗೋಣ. ಬಕೆಟೆಲ್ಲ ತೊಳೆದುಬಿಟ್ಟು ಇಟ್ಟುಬಿಟ್ಟು ತಗೊಂಡು ಹೋಗೋಣ. ಜೀವನವೇ ಇಷ್ಟೇ ಕಣೆ. ಈ ಸಾಂಗ್ ಹೇಳಿ ತುಂಬ ದಿನ ಆಗೋಗಿತ್ತು. ಇಷ್ಟೇ ಜೀವನ. ಗೈಸ್, ಚಿಂಟು ಕರ್ಕೊಬರೋಣ ಅಂತ ಬಂದೆ. ಇವತ್ತು ಸ್ಯಾಟರ್ಡೆ ಅಲ್ಲ. ಸೊ ಅವನಿಗೆ ಬರೀ ಅರ್ಧ ಕ್ಲಾಸ್ ಅಷ್ಟೇ, ಅರ್ಧ ದಿನ ಕ್ಲಾಸು. ಹಾಗಾಗಿ ಈಗ ಮನೆಗೆ ಕರ್ಕೊಂಡು ಹೋಗಬೇಕು.
ಬಂದು ಕಾಯ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ ಅಂದ್ಕೊಂಡೆ, ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ಗೊತ್ತಾ ಗೈಸ್. ಮನೇಲಿ ಟೈಮ್ ಆಲ್ರೆಡಿ 12:40 ಆಗೋಗಿತ್ತು. ಪುಣ್ಯ ಇನ್ನೂ ಕ್ಲಾಸ್ ಬಿಟ್ಟಿರಲಿಲ್ಲ. ಸೊ ಈಗ ಬರ್ತಾ ಇದ್ದಾನೆ ನೋಡಿ. ಬಚಾವಾದೆ ನಾನಂತೂ. ನಮ್ಮ ಚಿಂಟು ಸ್ಕೂಲಲ್ಲಿ ಯಾವುದೋ ಒಂದು ಹುಳುದ ಕೈಲಿ ಕಚ್ಚಿಸ್ಕೊಂಡು ಬಂದಿದ್ದಾನೆ. ಅದು ಫ್ಲೈ ಆಗುತ್ತಂತೆ ಮತ್ತು ಕಪ್ಪುಗಿತ್ತಂತೆ. ಸೊ ನಮ್ಮ ಪ್ರಕಾರ ಫ್ಯಾನಲ್ಲೆಲ್ಲ ಕಟ್ಟುತ್ತೆ ನೋಡಿ ಹುಳ, ಅದಿರಬೇಕೇನೋ. ಸೊ ಅದಕ್ಕೋಸ್ಕರ ಆಯಿಂಟ್ಮೆಂಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಕೈಗೆ ಯಾವುದೋ ಹುಳ ಕಚ್ಚಿದೆ, ಏನಾದರೂ ಆಯಿಂಟ್ಮೆಂಟ್ ಇದೆಯಾ? ಅವ್ನು ಸ್ಕೂಲಲ್ಲಿ ಏನೋ ಕಚ್ಚಿಸ್ಕೊಂಡಿದ್ದಾನೆ, ಸ್ವೆಲ್ಲಿಂಗ್ ಆಗಿದೆ. ಅದೇ ಆಯಿಂಟ್ಮೆಂಟ್ ಕೊಡಿ. ಸ್ಕೂಲಿಂದ ಹಾಗೆ ಬರೋದೇ ಇಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ಕೊಂಡು ಬಂದಿರ್ತಾನೆ. ಆಲ್ರೆಡಿ ಕುಂಟುತ್ತಾ ಬೇರೆ ಇದ್ದಾನೆ. ಅಮ್ಮ ಕಾಲು ಉಳುಕ್ಬಿಡ್ತು ಅಂತೆ. ಬರೀ ಒಂದಲ್ಲ ಒಂದು ಕಂಪ್ಲೇಂಟ್ಸು. ಸೊ ಅವ್ನಿಗೆ ಓದೋದ್ರಿಂದ ತಪ್ಪಿಸ್ಕೋಬೇಕು ಆ್ಯಂಡ್ ಅಮ್ಮನ ಜೊತೆ ಬೈಯೋದನ್ನ ತಪ್ಪಿಸ್ಕೋಬೇಕು. ಹಾಗಾಗಿ ಫುಲ್ ಸಿಂಪತಿ ಕ್ರಿಯೇಟ್ ಮಾಡಿಸ್ಕೋತಾನೆ. ಹಿಡಿತೀಯಾ ಪಕ್ಕ? ಚ ಸ್ನಾನ ಮಾಡ್ಕೋ, ಫಸ್ಟ್ ಕ್ಲೀನಾಗಿ ಅದನ್ನ ವಾಶ್ ಮಾಡ್ಕೋ. ಈಗ ಸ್ನಾನ ಮಾಡ್ತಿಲ್ಲ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಚ್ಚು. ಬಾಯ್. ಹಾಂ ಕುಂಟು ಕುಂಟು, ಇನ್ನೂ ಕುಂಟು. ಈಗ ಜಸ್ಟ್ ಮನೆಗೆ ಬಂದೆ. ಸಾರು ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಫುಲ್ ಕುದಿಸಿರಲಿಲ್ಲ. ಇವಾಗ ಕುದಿಸೋಣ ಅಂತ ಇಟ್ಟಿದ್ದೀವಿ. ಸೊ ನೋಡಿ, ಬಸ್ಸಾರು. ಗೈಸ್, ಸಾರು ಮಾಡಿ ಆಯಿತು, ಅನ್ನಕ್ಕಿಟ್ಟಿದ್ದೀನಿ. ನೆನ್ನೆ ಚಿಂಟು ಪಪ್ಪಂಗೆ ಫ್ರೂಟ್ಸ್ ಕೊಟ್ಟಿದ್ದೆ ಅಲ್ಲ, ಸೊ ಇಷ್ಟು ಮಿಕ್ಕಿದೆ, ಇದನ್ನು ತಿನ್ನೋಣ ಈಗ. ಚಿಂಟು ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ. ಈ ಗ್ಯಾಪಲ್ಲಿ ನಾವು ಇದನ್ನು ತಿನ್ನೋಣ. ಇದು ಯಾವುದು ತಿನ್ನಲ್ಲ. ಚಿಂಟುಗೆ ಚೀಕು ಇಷ್ಟ ಆಗಲ್ಲ, ಪಪ್ಪಾಯನೂ ಅಷ್ಟು ತಿನ್ನಲ್ಲ, ಸೀಬೆ ಹಣ್ಣು ತಿನ್ನಲ್ಲ ಅವನು. ಸೊ ನಾನು ತಿಂತೀನಿ. ಕೋಲ್ಡು, ಕಟ್ ಮಾಡೋಕ್ಕಾಗದಿರೋ ಅಷ್ಟು ಕೋಲ್ಡ್ ಇದೆ. ಸಕ್ಕತ್ತಾಗಿದೆ. ಹಾಯ್. ಚಿಂಟು ಅಂದ ತಕ್ಷಣ ಚಿಂಟು ಬಂದ. ಎಸ್, ಗುಡ್. ಚೀಕು ತಿಂದಾದ್ಮೇಲೆ ಪಪ್ಪಾಯ ತಿಂದರೆ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇದೆ ಗೈಸ್. ಚೀಕು ತುಂಬ ಸ್ವೀಟ್ ಇದೆ. ಅನ್ನ ಆಗ್ತಾ ಇದೆ. ನೀ ಯಾಕೆ ಬಂದೆ ಕೆಳಗೆ? ಪಪ್ಪಾಯ ತಿಂತೀನಿ, ಒಂದು ಪೀಸ್. ಕೋಲ್ಡ್ ನಿಂಗಾಗಲ್ಲ. ನೀರು ವೇಸ್ಟ್ ಮಾಡಬೇಡ, ಕೈಯಲ್ಲಿ ಉಜ್ಜು. ಏನು ನಿನ್ನ ಮುಂದೆನೇ ತಗೊಂಡಿರೋದು, ನಿನ್ನ ಮುಂದೆನೇ ಹೇಳಿದ್ದಾರೆ. ಅವರ ಅಪಾಯಿಂಟ್ಮೆಂಟ್ನ ತರಿಸ್ತೀನಿ ಅಂತ ಹೇಳಿದ್ರು. ಅವಾಗ ಇನ್ನೊಬ್ರು ಅದು ಬೇಡ ಇದನ್ನ ಹಚ್ಚಿ ಅಂತ ಕೊಟ್ಟರು. ಇನ್ನೊಂದು ಕೊಟ್ಟಿದ್ದಿದ್ರೆ ಅದಕ್ಕೆ ವಿಕ್ಸ್ ಹಚ್ಚಬೇಕಿತ್ತು. ಅವನ ಮುಂದೆನೇ ತೊಗೊಂಡಿದ್ದೇನೆ, ನೋಡಿದ್ರೆ ಈ ರೀತಿ ಮಾಡಿದ್ದಾನೆ. ಈಗ ಪಾವತ್ತಿನೋಣ ಬನ್ನಿ. ಸುಸ್ತಾಗಿದೆ, ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಇವತ್ತು. ಬಿಸಿ ಬಿಸಿ ಥರ ಉರುಪ್ತಾ ಇದ್ದೀನಿ ಅಲ್ಲ.
ಹಿಡ್ಕೊಂಡು ನನ್ನ ಮುಂದೆ ಕೂತೈತಪ್ಪ, ಕ್ಯಾಪ್ಚರ್ ಮಾಡ್ತಾರೆ, ಗೊತ್ತಿಲ್ಲ. ಹೇಳಿ ಊಟ ಆಮೇಲೆ ತಿಂತೀನಿ. ಹಿಂಗೆ ಹೊಟ್ಟೆ ತುಂಬಿದ. ರೆಡಿ ಊಟ ನಾನು ತಿಂತೀನಿ. ಹಿಂಗೆ ಹೊಟ್ಟೆ ತುಂಬುತ್ತೆ. ಸ್ಕೂಲಲ್ಲಿ ತಿಂದೆ. ಯಾರು ಕೊಟ್ಟಿದ್ರು? ಫ್ರೆಂಡ್ಸ್ ಏನು ಕೊಟ್ಟಿದ್ರು? ತಿನ್ನೋಕ್ಕೆ ಏನು? ಚಾಕ್ಲೇಟ್. ಗೈಸ್, ನನ್ನ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಊಟ ಆಮೇಲೆ ತಿಂತೀನಿ ಅಂತ ಹೇಳ್ತಿದ್ದಾನೆ. ಊಟ ಬೇಡ ಅನ್ನೋಕ್ಕೆ ಹೇಳಿ. ಬೇಡ, ಆಯ್ತು, ನಾನು ಮಲ್ಕೋತೀನಿ. ಫ್ಯಾನ್ ಆಫ್ ಮಾಡು, ಚಳಿ ಆಗ್ತಾ ಇದೆ ನನಗೆ. ನಂಗೆ ಹುಷಾರಿಲ್ಲ. ನನಗೂ ಹುಷಾರಿಲ್ಲ. ಅಮ್ಮ ಮಗನಿಗಿಬ್ರಿಗೂ ಒಂದೇ ದಿನ ಹುಷಾರು ತಪ್ಪಿದ್ದೀವಿ. ಏನು ಬಾ, ಸಾರಿ ಕೇಳು ಒಂದೇ, ಸಾರಿ ಕೇಳಿದ್ದೀನಿ ಬಾ. ಅವೆಲ್ಲ ಈಗ ಡಿಸ್ಕಷನ್ ಟೈಮ್ ಅಲ್ಲ. ನಡಿಯಪ್ಪಿ, ಟೈಮ್ ಆಯ್ತು, ನಂಗೆ ಹೊಟ್ಟೆ ಹಸಿತಾ ಇದೆ, ನಂಗೆ ಹುಷಾರಿಲ್ಲ ಅಪ್ಪಿ. ದಟ್ಸ್ ವಾಟ್, ಟೇಕ್ ರೆಸ್ಟ್. ಐ ಆಮ್ ಫೀಲಿಂಗ್ ಸ್ಲೀಪಿ. ಕಮ್. ಆಯ್ತಾಯ್ತು ಬಾ. ಹಾ ಬಾ. ಹಾ ಎಸ್ ಬಾ. ಕೈ ಇಡ. ಹಾ ಎಸ್ ಬಾ. ಕೈ ಕೊಡು. ನಂಗೆ ಶಕ್ತಿ ಇಲ್ಲ, ಬಾರೋ. ಎಸ್ ಬಾ. ಕರ್ಕೊಂಡು ಹೋಗ್ತಾ ಇಲ್ಲ. ಏನು ಕರ್ಕೊಂಡು ಹೋಗ್ತಾ ಇಲ್ಲ. ಏನು ನಡಿಯ, ಕರ್ಕೊಂಡು ಹೋಗ್ತೀನಿ. ಎಸ್, ಟುಮಾರೋ. ಫ್ಯಾನ್ ಆಫ್ ಮಾಡು. ಪ್ಲೇಸ್ ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬಾ ಬಾ. ಜೊತೆಲೇ ಕರ್ಕೊಂಡು ಹೋಗ್ಬೇಕು ನೋಡಿ ಗೈಸ್, ಮೊದಲೇ ಆಗಲ್ಲ ಅಂದರೆ. ನಿನಗೆ ಏನಮ್ಮ, ನೀನು ನಿದ್ದೆ ಬಂದ್ರೆ ನೀನು ಏನು ಮಾಡೋಕ್ಕಾಗುತ್ತೆ? ಐ ಆಮ್ ಲೈಕ್ ಫೀಲಿಂಗ್ ಟಯರ್ಡ್. ಅದಲ್ಲ, ಇಟ್ಸ್ ನಾಟ್ ಮೈ ಬ್ರ್ಯಾಂಡ್. ಮೈ ಬ್ರ್ಯಾಂಡ್. ನೀನು ಹೇಳಿದ ಬ್ರ್ಯಾಂಡೇ ತಂದ್ಕೊಟ್ಟಿದ್ದೀನಿ ಅಮ್ಮ. ಇಟ್ಸ್ ನೆಸ್ಕಾಫೆ. ಯಾರು ಹೇಳಿದ ನೆಸ್ಕೆಫೆ? ಬ್ರೂನೇ ಅದು. ಊಟ ಮಾಡ್ತಿ? ಯಾಕೆ? ಗೈಸ್, ಮೇಲ್ಗಡೆ ರೂಮಲ್ಲಿ ಚಿಂಟು ಪಪ್ಪ ಇದ್ದಾನೆ, ಅದಕ್ಕೋಸ್ಕರ ಅವನಿಗೂ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ಟು ಫ್ರೂಟ್ಸ್ ಕೊಡೋಣ ಅಂದ್ಬಿಟ್ಟು ಬಂದೆ. ಆ್ಯಕ್ಚುಲಿ ನಂಗೆ ಮನಸ್ಸಿಲ್ಲ, ಇನ್ನೂ ಸ್ಲೀಪಿ ಅನ್ನಿಸ್ತಾ ಇದೆ. ಗೈಸ್, ಚಿಂಟು ಪಪ್ಪನೂ ಇದ್ದಾನೆ ಅಲ್ಲ, ಅವನಿಗೆ ಕಾರ್ನ್ ಇಷ್ಟ. ಇದು ಏನಿದು ಸ್ವೀಟ್ ಕಾರ್ನ್, ಏನು ಗೈಸ್ ಇದು ಪಾಪ್ಕಾರ್ನ್. ಸೊ ಈ ಪಾಪ್ಕಾರ್ನ್ ಅವನು ಇಷ್ಟ, ಅವನು ತಿಂತಾನೆ. ಹಾಗಾಗಿ ಚಿಂಟು ಕೈಲೇ ಕೊಟ್ಕೊಳ್ಸಿದ್ದೆ, ಹೋಗ್ಬಿಟ್ಟ ಇದನ್ನಿಡು, ನಾನು ಪಪ್ಪಾಯ ಫ್ರೂಟ್ಸ್ ಎಲ್ಲ ತೊಗೊಬರ್ತೀನಿ ಅಂತ. ಅವ್ನು ನೋಡಿ ಎಲ್ಲ ಹಾಕಿ ಇಟ್ಟಿದ್ದಾನೆ. ಸೊ ಇದನ್ನು ಪಾಪಪ್ ಮಾಡಿಸ್ಬಿಟ್ಟು ನಾವು ಚಿಂಟು ಪಪ್ಪಂಗೆ ಕೊಡೋಣ, ಚಿಂಟುಗೂ ಕೊಡೋಣ. ಚಿಂಟು ಏನೋ ಮಿಲ್ಕ್ ಶೇಕ್ ಅಲ್ಲ ಗೈಸ್, ಏನದು ಕೋಲ್ಡ್ ಕಾಫಿ ಮಾಡ್ಕೋತೀನಿ ಅಂದ. ಸರಿ ಪುಟ ಆಯಿತು ಮಾಡ್ಕೊ, ಹೇಗೂ ಹಾಲಿದೆ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಮಾಡ್ಕೋತಾ ಇದ್ದಾನೆ. ಎಷ್ಟು ಹಾಕ್ಲಿ? ಇದ್ದಾನಲ್ಲ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ ಅಷ್ಟೇ. ನೋಡು ಎಂತ ಕಲರ್ ಬಂದಿದೆ. ಇಲ್ಲಿಟ್ಬಿಟ್ಟು ಬರ್ತೀನಿ. ಇಟ್ಕೊಂಡು ಇಲ್ಲೇ ಇದೆ. ಎಷ್ಟು ಥಿಕ್ಕಾಗಿದೆ. ಚಿಂಟು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಗೊತ್ತಾ? ಅವ್ರ ಪಪ್ಪ ಇದ್ದಾನೆ, ಅಮ್ಮ ಪಪ್ಪ ಇರ್ಬೇಕಾದ್ರೆ ಮಾಡ್ಬೇಡಮ್ಮ ಅಂತ ಅವನಿಗೆ ಕನ್ಸನ್ನು. ಅವನೇ ಎದ್ರುಕೋತಾನೆ ಅರ್ಧ. ಇಲ್ಲೇ ಇಟ್ಟಿದ್ದೀನಿ.
ಬನ್ನಿ ಇವಾಗ ಫ್ರೂಟ್ ಸಹ ಇಟ್ಬಿಟ್ಟು ಬರೋಣ. ಫಸ್ಟು ಸಪೋಟ ಕೂದ ಅಲ್ಲ ಅದನ್ನ ಇಟ್ಬಿಟ್ಟು ಬಂದೆ, ಮತ್ತು ಅವನು ಹೊಟ್ಟೋಗ್ಬಿಡ್ತಾನೆ ಗೈಸ್, ಕಾಯಲ್ಲ ಅಲ್ಲ, ಹಾಗಾಗಿ ಆಮೇಲೆ ಈಗ ಪಪ್ಪಾಯ ಇಟ್ಬಿಟ್ಟು ಬಂದೆ. ಬನ್ನಿ ಗೈಸ್, ಬಟ್ಟೆ ಎತ್ಕೊಳ್ಳೋಣ, ಆಮೇಲೆ ಪೂಜೆ ಮಾಡಿಬಿಟ್ಟು ವಾಕಿಂಗ್ ಹೋಗೋಣ. ತಂಪು ಗಾಳಿ ಇದೆ. ನಾನು ಹೊರಗ್ತಾ ಇದೆ, ಕಾಲು ಮಾಡಿದೆ, ನಿನ್ನ ಮನೆ ಬರೋಕ್ಕೆ ಎತ್ತಕ್ಕಾಗಲ್ಲ. ನಂಗೆ ರಿಂಗಾಗಿಲ್ಲ. ನೋಡು ಬೇಕಾದ್ರೆ ಏನಕ್ಕೆ ಕಾಲು? ಕರಿಯೋಣ ಅಂತ ಮೇಕೆ. ಚೆನ್ನಾಗಿ ಕಾಣ್ತಿದೆಯಾ ಕಲರೆಲ್ಲ? ಕಲರೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಚೆನ್ನಾಗಿ ಬಂದಿದೆ. ನಿನ್ನ ಮುಖದ ಕಲರ್. ಗೈಸ್, ಚಿಂಟುಗೆ ಮತ್ತು ಅವ್ನ ಪಪ್ಪಗೆ ಅಂತ ಮಾಡಿಕೊಟ್ನಾ. ಅವ್ರ ಪಪ್ಪ ಸ್ವಲ್ಪ ತಿಂದ್ಬಿಟ್ಟು ಫ್ರೂಟ್ಸ್ ತಿಂದ್ಬಿಟ್ಟು ಹೋಗಿದ್ದಾನೆ. ಟೂ ಸಾಲ್ಟಿ. ಯಾವುದಿದು? ಬಟರ್ ಅಲ್ಲ, ಹೆಂಗೆ ಸಾಲ್ಟಿ ಆಯ್ತು? ನೀನು ಹಾಕೊಬಂದೆ? ನಿಜ ಹಾಕಿಲ್ಲ. ನೀನು ಮಾಡ್ಬೇಕಾದ್ರೆ ಹಾಕ್ಬಿಟ್ಟಿದ್ಯಾ? ನಿಜಮ್ಮ ಹಾಕಿಲ್ಲಮ್ಮ. ಸಾಲ್ಟ್ ಯಾರಾದ್ರು ನಾನು ಹಾಕಿದ್ದೀನಿ ಯಾವತ್ತಾದ್ರೂ ನನ್ನ ಜನ್ಮದಲ್ಲಿ? ಬೇರೆಯವ್ರ ಮೇಲೆ ನಂಬಿಡ್ತೀಯ ನೋಡು. ಎಲ್ಲ ಕೆಲಸ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ಬಂದು ಈಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಪೂಜೆ ಸಹ ಮುಗೀತು. ಬನ್ನಿ ಇವಾಗ ವಾಕಿಂಗ್ ಹೋಗ್ಬಿಟ್ಟು ಬರೋಣ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ನಿದ್ದೆ ಸಹ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿ. ಏನೋ ಗೊತ್ತಿಲ್ಲ, ಸ್ವಲ್ಪ ಮನ್ಸಿಗೆ ಬೇಜಾರು ಅಂತ ಫೀಲ್ ಇದೆ, ಹಾಗಾಗಿ ನಿದ್ದೆ ಸಹ ಮಾಡಿ ಎದ್ಬಿಟ್ಟೆ. ಇವಾಗ ವಾಕಿಂಗ್ ಬಂದಿದ್ದೀನಿ, ಆದರೆ ತಿನ್ನೋದೇನು ಕಮ್ಮಿ ಮಾಡಿಲ್ಲ, ತಿನ್ನೋ ಪಾಡಿಗೆ ತಿಂತಾನೇ ಇರ್ತೀನಿ ಎಮ್ಮೆ ಥರ. ಗೈಸ್, ಇವತ್ತು ಸ್ವಲ್ಪ ಲೇಟಾಗಿ ಬಂದೆ. ಎಷ್ಟು ಚಂದ ಇದೆ ನೋಡಿ. ಇವಾಗ ಈ ಕಡೆ ಸುಗ್ಗಿ ಹಬ್ಬ, ಹೋಳಿ ಹಬ್ಬ ಜೋರಾಗಿ ಮಾಡ್ತಾರೆ, ಹಾಗಾಗಿ ಈ ಅರೇಂಜ್ಮೆಂಟ್ಸ್. ಯಾಕೋ ಯಾಕೋ ಐ ಸೆಡ್ ಗೆಟ್ ಅಪ್. ಚಿಂಟು, it's too much. It's your pillow. It will go boosting. ನೋ ಬೂಸ್ಟಿಂಗ್. ಪಿಲ್ಲೋ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ? ಈಗ ವಾಟರ್ ಹಾಕಿದ್ದಾನೆ ಎಲ್ಲ ಬೂಸ್ಟ್ ಆಗುತ್ತೆ. ಏಯ್ ಡೋಂಟ್ ಟಾಕ್ ರಮೇಶ್. ನೀನು ಬೂಸ್ಟು, ನಿನ್ ಪಿಲ್ಲ ಬೂಸ್ಟು. ಯಾಕೋ ಸತ್ತಾನೆ? ಯಾಕೆ ಹಿಂಗೆ ಆಗ್ತಾ ಇದೆಯಾ? ಮುಖ ತುಂಬ ನೀರು ಸ್ಪ್ರೇ ಮಾಡಿದ್ದೀನಿ. ವಾಟ್ಕ ಸುಮ್ಮನೆ ಇವಾಗ ಮನಿಕಬಾರ್ದು. ಮನಿಕೊಂಡು ಕಂಡ್ರು ನೋಡು, ಬಾಟು ತೆಗೆದು ಏರೋ ಹಾಕ್ಬಿಡ್ತೀನಿ. ಆಯ್ ಸುಮ್ಮನೆ ನಾನು ಬಾಕ್ಬಿಡ. ಅವನಿಗೆ ಎಷ್ಟು ಚಂದ ನಿದ್ದೆ ಬರ್ತಿದ್ದ. ಹುಚ್ಚಿಡಿಸ್ತಾರೆ, ಬರೀ ವಾಚು ವಾಚು ಅಂತ ನಿದ್ದೆನೇ ಬರ್ಬಿಡುತ್ತೆ. ನೀನು ಯಾವಾಗಲೂ ನೀನು ನಿಮ್ಮ ಅಕ್ಕ ಬರೀ ಗೋಲ್ಡು ಗೋಲ್ಡು ಅಂತ ಬಿದ್ದಿರ್ತೀರಪ್ಪ. ಗೈಸ್, ಏನು ಗೊತ್ತಾ? ಏ ಚಿಟ್ಟು, ಅದು ತಗೋ, ನಾನೊಂದು ಕೊರಿಯರ್ ತರಿಸಿದ್ದೀನಲ್ಲ. ಗೈಸ್ ಬನ್ನಿ ಒಂದು ನೋಡೋಣ. ಸೂಪರಾಗಿರೋದು ತರಿಸಿದ್ದೀನಿ. ಮೆಂಟಲ್ ಕಾಮ್ನೆಸ್ ಪೀಸಿಗೆ ಹೇಳಿ ಮಾಡಿಸಿದ್ದು. ಏನ್ ಮಾಡ್ಸಿದ್ದ? ಹೇಳು ಏನು ಹೇಳು ಹೇಳು ಅಂತಿದ್ಯಲ್ಲ. ಏನು ಮಾತಾಡ್ತೀಯೋ? ನೀನೇನ್ ಮಾತಾಡ್ತಿದ್ಯಾ? ಬರೀ ಹೇಳಿ ಆಯ್ತಾ, ನನಗೆ ಊಟ ಮಾಡೋಣ. ಮಾತಾಡೋದು ಮಾತಾಡ್ಬೇಕು, ಬರೀ ಹೇಳಿ ಹೇಳಿ ಅಂತೀಯ.
ಗೈಸ್ ಒಂದು ಐಟಮ್ ಆರ್ಡರ್ ಮಾಡಿದ್ದೆ, ಬನ್ನಿ ಅದೇನು ಅಂತ ನೋಡೋಣ. ವಾಟ್ ಇಸ್ ದಿಸ್? ಅದು ನನಗೆ ಹೆಲ್ಪ್ ಆಗುತ್ತೆ. ವಾಟ್ ಇಸ್ ದಿಸ್? ಐ ಡೋಂಟ್ ನೋ. ಓಪನ್ ಮಾಡು, ಎಲ್ಲ ನೋವಾಗುತ್ತೆ. ಇತ್ತೀಚೆಗೆ ತುಂಬ ಸ್ಪಿರಿಚುವಲ್ ಆಗಿದ್ದೀನಿ ಅಲ್ಲ, ಸೊ ಹಾಗಾಗಿ ಶಾಂತವಾಗಿರೋಣ, ಜಪ ತಪ ಮಾಡಿಕೊಂಡು ಅಂದ್ಬಿಟ್ಟು ರುದ್ರಾಕ್ಷಿ ಮಾಲ ತರಿಸಿದ್ದೀನಿ. ಬನ್ನಿ ತೋರಿಸ್ತೀನಿ. ಕೊಡು. ಕುತ್ತಿಗೆ ಹಾಕೊಳಕ್ಕ? ಕಂಟಿಡೋ ಕುತ್ತಿಗೆ ಹಾಕತ್ತೆ ಅದನ್ನ? ಜಪ ಮಾಡೋಕ್ಕೆ. ಅದೇ ಕುತ್ತಿಗೆ ಹಾಕೊಳಕ್ಕೆ. ಓಪನ್ ಮಾಡಿ. ಅದೇ ಕುತ್ತಿಗೆ ಹಾಕತ್ತೀಯಾ? ಜಪ ಮಾಡೋಕ್ಕೆ ಗೈಸ್, ಜಪ. ಅಯ್ಯಪ್ಪ, ಇದೇನಮ್ಮ ಇದು? ಹೆಂಗೆ ಹಿಡ್ಕೋ? ಜಪ ಮಾಡೋದು. ಹೆಂಗೆ ಮಾಡೋದದ? ಓಂ ಓಂ ಓಂ. ಕರೆಕ್ಟಾಗಿದೆ. ಬನ್ನಿ ಗೈಸ್, ಟ್ರಯಲ್ ಮಾಡೋಣ. ಅಯ್ಯೋ ದೇವ್ರೆ, ಇದು ಹಾಕೊಡೋದಾರ ಹಿಂಗೆ ಹಾಕೊಂಡ್ಲಿ? ಎರಡೆಲ್ಲ ಹಾಕೋತಾರಪ್ಪಿ. ಅದೇ ಹಂಗೆ ಅದೇನು ಶಾಲು. ಹೆಂಗಮ್ಮ ಏನೇನೆ ಅಂದ್ರೆ? ಯು ನೀಡ್ ಟು ಟ್ವಿಸ್ಟ್ ಲೈಕ್ ಎ 8. ಏಯ್ಟಾ? 8 ಥರ ಟ್ವಿಸ್ಟ್ ಮಾಡು ಅಂದ್ರೆ ಯು ಡೋಂಟ್ ನೋ ಹೌ ಟು ಡೂ 8. ಏಯ್ಟಾ? 8 ಲೈಕ್ ದಿಸ್. Twist it. Now fold it. See guys, ಎಂತ ಬುದ್ಧಿವಂತ ಮಗ ಇದ್ದಾನೆ ನನಗೆ ಅಂತ. ಅಯ್ಯೋ ದೇವ್ರೆ, ಅದು ಕೈಗೂ ಹಾಕೋತಾರ ಅನ್ಸುತ್ತಲ್ಲ? ಕೈಗೂ ಕೊಡು. ಚಿಂಟಸ್ ಏನೇನೋ ಮಾಡಬೇಡ. ಇದು ರಿಯಲ್ ರುದ್ರಾಕ್ಷಿ ಗೈಸ್. 108 ರುದ್ರಾಕ್ಷಿ ಇರಬೇಕು. ಕೌಂಟ್ ಮಾಡೋಣ? ನಾನು ಮಾಡಲಿ? ಬೇಡಪ್ಪ. ರಿಯಲ್ ರುದ್ರಾಕ್ಷಿ. ಹೌದು, ಮತ್ತೆ ನಿನಗೆ ಪ್ಲಾಸ್ಟಿಕ್ ಅನ್ನಿಸ್ತಾ ಇದೆ ನನಗೆ. ನಿಮಗೆ? ನನಗೇನು ಗೊತ್ತು, ನಾನು ಯಾವತ್ತೂ ನೋಡಿಲ್ಲ ರಿಯಲ್ ರುದ್ರಾಕ್ಷಿ. 1 2 3 4 7 8. ಗೈಸ್ 108 ಇದೆ. ನನಗೆ ಕೌಂಟಿಂಗಿಗೆ ಬೇಕಿತ್ತು, ಸೊ ತರಿಸ್ಕೊಂಡೆ. ಬಟ್ ಇದು ಫೈಬರ್ ಅನಿಸುತ್ತೆ. ಬಟ್ ರುದ್ರಾಕ್ಷಿ ಮಾಲ ಅಂತ ನಾನು ತಗೊಂಡಿದ್ದು. ಗಟ್ಟಿ ಫೈಬರ್. ಇದು ಬಂದು 199 130 140 ಅಷ್ಟೇ ಅನ್ಸುತ್ತೆ. ಅದಕ್ಕಿಂತ ನೀನು ಡಿಜಿಟಲ್ ತಗೋಬೇಕಿತ್ತು. ಫೇಕ್ ಅಂತ ಇದೇ ಫೇಕ್. ಇದು ಬೇಕಮ್ಮ, ಬಿಡಮ್ಮ ನೀನು. ಗಿವ್ ಮೀ ಒನ್ ಸೆಲೆಕ್ಟ್. ನನಗೆ ಬೇಕಮ್ಮ, ತಾಳು. ಯು ಡೋಂಟ್ ಟಾಕ್ ಟು ಮೀ ದೆನ್. ಗೈಸ್ ನೋಡಿ, ಶ್ವೇತಾ ಸನ್ಯಾಸಿ ಆಗ್ತಾ ಇದ್ದಾಳೆ. ಮೊದಲನೇ ಸ್ಟೆಪ್ಪು. ಸನ್ಯಾಸಿಯಾಗಿ ನನಗೆಲ್ಲ ನಿನ್ನ ಪ್ರಾಪರ್ಟಿ ಎಲ್ಲ ನಂಗೆ ಕೊಟ್ಬಿಡು. ನನ್ನ ಪ್ರಾಪರ್ಟಿ ನಿನಗೇನೋ ಕೊಡಬೇಕು, ಎಲ್ಲ ನಿಂದೆ ಕಣೋ. ನೋಡಿ ಗೈಸ್, ನನ್ನ ಪ್ರಾಪರ್ಟಿ ಬೇಕಂತೆ. ನಾನು ಒಡವೆ ಎಲ್ಲ ಬೇಕಂತೆ ಅವನಿಗೆ. ನಾನು ಒಡವೆ ಮಾರ್ಬಿಟ್ಟು ವಾಚ್ ತಗೋತಾನಂತೆ. ಇಲ್ಲ, ಒಡವೆ ಮಾಡಿ ಇಲ್ಲ, ಜಾಗ ಮಾರಿ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಕುಡಿಲಿ, ನಾನು ಹಾಕೋಬೇಕು ಅಂತಿದ್ದೆ, ಕುಡಿಲಿ. ಹಾಕೋ ಹಾಕೋ. ಶ್ವೇತಾನಂದಮಯಿ. ಕೋಡಂಗಿ ಕೋಡಂಗಿ ಗೈಸ್, ಶ್ವೇತಾ ಮಾತಾಜಿ. ಕೋಡಂಗಿ ಅಮ್ಮ, ಕೋಡಂಗಿ ಕಮ್ಮಂಗಿ. ಗೈಸ್, ನಾನು ಮೋಸ್ಟ್ ಪ್ರಾಬ್ಲಿ ರುದ್ರಾಕ್ಷಿ ಮಾಲ ತರಿಸ್ಕೋತೀನಿ. ನೆಕ್ಸ್ಟ್ ಇನ್ ಫ್ಯೂಚರ್ ಎಲ್ಲಾದರೂ ಒರಿಜಿನಲ್ ರುದ್ರಾಕ್ಷಿ ಮಾಲ ಸಿಕ್ಕಿದ್ರೆ. ಇದು ಸದ್ಯಕ್ಕೆ ನನಗೆ ಕೌಂಟಿಗೆ ಬೇಕಿತ್ತು, ಸೊ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಕೋಡಂಗಿ.